ಅದು ರಿಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಸ್ಟಡಿ ಮಾಡ್ಕೊತೀನಿ ಅಂತ ಕೂತಾರೆ. ಚೆನ್ನಾಗಿದೆ ತಿಂಡಿ ತಿಂದರು ಎಲ್ಲ ತಿಂದರು ಚೆನ್ನಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸೇಮ್ ಅಂತಾರೆ ಸರ್. ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಂ ಅದೇನಾಗಿದೆ ಬಿ ಜೆ ಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು. 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದರು. ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದ ಅವ್ರು ಏನು ತಿಳ್ಕೊಳ್ತಾರೆ, ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲೂ ಆ ಪದ್ಧತಿ ಇದೆಯಾ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಕ್ಕೆ ಬಿ ಜೆ ಪಿಯಲ್ಲಿ ನೋಡಿರ್ಬೋದು, ಮೊದಲೇ ಬಾರಿ 2008 ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು. ಯಡಿಯೂರಪ್ಪ ಆದಮೇಲೆ ಜಗದೀಶ್ ಶೆಟ್ಟರ್ ಆದರು. ಜಗದೀಶ್ ಶೆಟ್ಟರ್ ಆದಮೇಲೆ ಸದಾನಂದ ಗೌಡರು ಆದರು. ಮೊನ್ನೆ ಯಡಿಯೂರಪ್ಪ ಆದರು, ಬಸವರಾಜ ಬೊಮ್ಮಾಯಿ ಆದರು. ಅವ್ರು ಏನು ತಿಳ್ಕೊಂಡವ್ರಂದರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲ ಪದ್ಧತಿ ಅಂತ. ನಮ್ಮಲ್ಲಿ ಆ ಥರ ಇಲ್ಲ. ಸರ್ಕಾರಿ ಖಜಾನೆ ಖಾಲಿ ಆಗಿದೆ. ಅಧಿವೇಶನ ಮಾಡ್ತಾ ಇಲ್ಲ, ಡಿನ್ನರ್ ವಿನ್ನರ್ ಮೀಟಿಂಗ್ ನಲ್ಲೇ ಭಾಗಿಯಾಗಿದ್ದಾರೆ. ಈಗ ಬಿ ಜೆ ಪಿಯವ್ರಿಗೆ ಏನಾರು ಒಂದು ಹೇಳಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು ಈಗ ಡಿನ್ನರು ಲಂಚ್, ಈಗ ನಾವು ಬೆಳಗಾಮಲ್ಲಿ ಇದ್ದೀವಿ, ಸೆಷನಲ್ಲಿದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ರಾಜನ್ ಅವರೇ ಹೇಳ್ತಾರೆ ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ ಮಾಡೋಕ್ಕಾಗಲ್ಲ, ರಾಜಕೀಯನೂ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ, ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ, ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಅದು ಯಾರು ಅಂದ್ರೆ ವಿಜೇಂದ್ರ ಅವರು ಕಲೆಕ್ಷನ್ ಕಿಂಗ್, ಅವರು ಯಡಿಯೂರಪ್ಪ ಹೆಸರು ಹಾಳಾಗಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ ಅಂತ. ಅದಕ್ಕೆ ನಾನು ಏನು ಹೇಳಲ್ಲ.